ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಮಕ್ಕಳ, ಇವತ್ತು ನಾವು 7ನೇ ತರಗತಿಯ ವಿಜ್ಞಾನದಲ್ಲಿ ರೂಪಣಾತ್ಮಕ ಮೌಲ್ಯಮಾಪನ ಅಥವಾ FA2ಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಫಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಕೊಟ್ಟಿರುವ 4 ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಇಲ್ಲಿ ಒಟ್ಟು 5 ಪ್ರಶ್ನೆಗಳಿರುತ್ತೆ, ತಲಾ 1 ಅಂಕ ಸಿಗುತ್ತೆ. ಉತ್ತರವನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಎಕ್ಸಾಮ್ ಅಟೆಂಡ್ ಮಾಡಿ ಮಕ್ಕಳ. ಪ್ರಶ್ನೆ 1ರಲ್ಲಿ ನೋಡಿ, ವಿದ್ಯುತ್ ಕೋಶದ ಲೋಹದ ಟೋಪಿಯು ಅದರ ಯಾವ ತುದಿಯಾಗಿದೆ? ಆಯ್ಕೆಗಳು: ಋಣ ತುದಿ, ಧನ ತುದಿ, ಎರಡೂ ಹೌದು ಹಾಗೂ ಯಾವುದೂ ಅಲ್ಲ. ಪ್ರಶ್ನೆ 2, 2 ಅಥವಾ ಹೆಚ್ಚಿನ ವಿದ್ಯುತ್ ಕೋಶಗಳ ಸರಣಿ ಸಂಯೋಜನೆಯನ್ನು ಏನೆಂದು ಕರೆಯುತ್ತಾರೆ? ಆಯ್ಕೆಗಳು: ಸ್ವಿಚ್, ಬಲ್ಬ್, ಬ್ಯಾಟರಿ ಹಾಗೂ ವಾಹಕ. ಪ್ರಶ್ನೆ 3, ತಾಪದೀಪ್ತ ವಿದ್ಯುತ್ ದೀಪದಲ್ಲಿ ಅಂದರೆ ಬಲ್ಬ್ನಲ್ಲಿ ಬೆಳಕನ್ನು ನೀಡುವ ತೆಳುವಾದ ತಂತಿಯನ್ನು ಏನೆನ್ನುತ್ತಾರೆ? ಆಯ್ಕೆಗಳು: ಫಿಲಮೆಂಟ್, ಸ್ವಿಚ್, ಪ್ಲಾಸ್ಟಿಕ್ ಹೊದಿಕೆ ಹಾಗೂ ಧನಾಗ್ರ. ನೆಕ್ಸ್ಟು ಪ್ರಶ್ನೆ 4, ವಸ್ತುಗಳನ್ನು ಬಡಿದು ತೆಳುವಾದ ಹಾಳೆಗಳನ್ನಾಗಿ ಮಾಡುವ ಲೋಹಗಳ ಗುಣಕ್ಕೆ ಏನೆಂದು ಕರೆಯುತ್ತಾರೆ? ಆಯ್ಕೆಗಳನ್ನ ನೋಡಿ: ತನ್ಯತೆ, ಕುಟ್ಯತೆ, ಶಾಬ್ದನ ಹಾಗೂ ವಾಹಕತೆ. ಪ್ರಶ್ನೆ 5, ಕೊಠಡಿಯ ಉಷ್ಣತೆಯಲ್ಲಿ ದ್ರವ ಸ್ಥಿತಿಯಲ್ಲಿರುವ ಏಕೈಕ ಲೋಹ ಯಾವುದು? ಆಯ್ಕೆಗಳು: ಸೋಡಿಯಂ, ಕಬ್ಬಿಣ, ಪಾದರಸ ಹಾಗೂ ತಾಮ್ರ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಬಿಟ್ಟ ಸ್ಥಳವನ್ನು ತುಂಬಿರಿ. ಇಲ್ಲೂ ಸಹ ನಿಮಗೆ 5 ಪ್ರಶ್ನೆ ಇರುತ್ತೆ, ತಲಾ 1 ಅಂಕ ಸಿಗುತ್ತೆ ಮಕ್ಕಳ. ಪ್ರಶ್ನೆ 6, ವಿದ್ಯುತ್ ಮಂಡಲವನ್ನು ಪೂರ್ಣಗೊಳಿಸುವ ಅಥವಾ ಕಡಿತಗೊಳಿಸುವ ಸರಳ ಸಾಧನವೇ ಡ್ಯಾಶ್. ಪ್ರಶ್ನೆ 7, ತಮ್ಮ ಮೂಲಕ ವಿದ್ಯುತ್ ಪ್ರವಹಿಸಲು ಬಿಡದ ವಸ್ತುಗಳನ್ನು ಡ್ಯಾಶ್ ಎನ್ನುವರು. ಪ್ರಶ್ನೆ 8, ಅತ್ಯಂತ ಹೆಚ್ಚು ತನ್ಯತೆ ಮತ್ತು ಕುಟ್ಯತೆ ಗುಣವನ್ನು ಹೊಂದಿರುವ ಲೋಹ ಡ್ಯಾಶ್ ಆಗಿದೆ. ಯಾವ ಲೋಹ ಅನ್ನೋದನ್ನ ಬರಿಬೇಕು ಮಕ್ಕಳ. ಪ್ರಶ್ನೆ 9, ವಸ್ತುಗಳನ್ನು ಬಡಿದಾಗ ರಿಂಗಣ ಶಬ್ದ ಉಂಟು ಮಾಡುವ ಗುಣಕ್ಕೆ ಡ್ಯಾಶ್ ಎನ್ನಲಾಗುವುದು. ಪ್ರಶ್ನೆ 10, ಸೋಡಿಯಂ ಲೋಹವು ಗಾಳಿ ಮತ್ತು ನೀರಿನೊಂದಿಗೆ ತೀವ್ರವಾಗಿ ವರ್ತಿಸುವುದರಿಂದ ಅದನ್ನು ಡ್ಯಾಶ್ ಯಲ್ಲಿ ಸಂಗ್ರಹಿಸಲಾಗುತ್ತದೆ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 3 ಪ್ರಶ್ನೆ ಇರುತ್ತೆ, ತಲಾ 1 ಅಂಕ ಸಿಗುತ್ತೆ ನಿಮಗೆ. ಪ್ರಶ್ನೆ 11ರಲ್ಲಿ LED ಇದರ ಪೂರ್ಣ ರೂಪವೇನು? LEDದು ಎಕ್ಸ್ಪಾನ್ಷನ್ ನೀವು ಬರೀಬೇಕಾಗತ್ತೆ. ಪ್ರಶ್ನೆ 12, ಅಲೋಹಗಳಿಗೆ 2 ಉದಾಹರಣೆಗಳನ್ನು ಕೊಡಿ. ಪ್ರಶ್ನೆ 13, ಮೆಗ್ನೀಷಿಯಂ ರಿಬ್ಬನ್ ಗಾಳಿಯಲ್ಲಿ ಊರಿದಾಗ ಸಿಗುವ ಬೂದಿಯ ಹೆಸರೇನು? ಮೆಗ್ನೀಷಿಯಂ ರಿಬ್ಬನ್ನು ಗಾಳಿಯಲ್ಲಿ ಉರಿಯುತ್ತಲ್ಲ ಮಕ್ಕಳ, ಆವಾಗ ಸಿಗುವಂತಹ ಬೂದಿಗೆ ಹೆಸರು ಏನು ಅಂತ ನೀವು ಬರೀಬೇಕಾಗತ್ತೆ. ನೆಕ್ಸ್ಟ್ ಹೆಡಿಂಗ್ ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿ. ಇಲ್ಲಿ ಒಟ್ಟು 2 ಪ್ರಶ್ನೆ ಇರುತ್ತೆ, ತಲಾ 2 ಅಂಕ ಸಿಗುತ್ತೆ ನಿಮಗೆ. ಪ್ರಶ್ನೆ 14, ನೇರ ವಿದ್ಯುತ್ DC ಮತ್ತು ಪರ್ಯಾಯ ವಿದ್ಯುತ್ AC ಇವೆರಡಕ್ಕೂ ಇರುವಂತಹ ವ್ಯತ್ಯಾಸಗಳನ್ನು ಬರೀಬೇಕಾಗತ್ತೆ ನೀವು. ಓಕೆನಾ. ಪ್ರಶ್ನೆ 15ರಲ್ಲಿ ನೋಡಿ, ಲೋಹಗಳು ಮತ್ತು ಅಲೋಹಗಳ ನಡುವಿನ ಯಾವುದಾದರೂ 2 ಭೌತಿಕ ವ್ಯತ್ಯಾಸಗಳನ್ನು ಬರೆಯಿರಿ. ನೆಕ್ಸ್ಟ್ ಹೆಡಿಂಗ್ ನೋಡಿ, ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. ಇಲ್ಲಿ ಒಂದೇ ಪ್ರಶ್ನೆ ಇರುತ್ತೆ ಮಕ್ಕಳ, 3 ಅಂಕ ಸಿಗುತ್ತೆ ನಿಮಗೆ. ಪ್ರಶ್ನೆ 16, ವಿದ್ಯುತ್ ಘಟಕಗಳ ಹೆಸರು ಮತ್ತು ಅದರ ಚಿಹ್ನೆಗಳನ್ನು ಬರೆಯಿರಿ. ಈ ಪ್ರಶ್ನೆಗೆ ಮಕ್ಕಳ ನೀವು ನೀಟಾಗಿ ಕಾಲಮ್ ಮಾಡಿಕೊಂಡು ಒಂದು ಕಡೆ ಘಟಕದ ಹೆಸರನ್ನ ಬರಿತಾ ಹೋಗಿ, ಮತ್ತೊಂದು ಕಡೆ ಚಿಹ್ನೆಯನ್ನು ಬಿಡಿಸ್ತಾ ಹೋಗಿ. 2 ಮಿಕ್ಸ್ ಮಾಡೋದು ಬೇಡ, ಕಾಲಮ್ ಹಾಕಿದ್ರೆ ನೀಟಾಗಿ ಬರುತ್ತೆ. ಓಕೆನಾ ಮಕ್ಕಳ. ಇಲ್ಲಿಗೆ 7ನೇ ತರಗತಿಯ ವಿಜ್ಞಾನದಲ್ಲಿ FA2ಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಮುಕ್ತಾಯಗೊಂಡಿದೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.